ಜನ ಥಿಂಕ್ ಮಾಡಿದ್ದು ಫ್ರೀ ಬೀಸ್ ಕೊಡ್ತಾರೆ ಅಂದ್ಬಿಟ್ಟು ಬಟ್ ಅದನ್ನ ಅವಾಯ್ಡ್ ಮಾಡಿದ್ದಾರೆ. ಬಟ್ ಫ್ರೀ ಬೀಸ್ ಅಲ್ಲಿ ದೇಶ ಹಾಳಾಗುತ್ತೆ ವಿನಃ ಯಾವುದೇ ತರ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇಲ್ಲ. ಅದರಿಂದ ಈಗ ಮೋದಿ ಕೊಟ್ಟಿರೋದು ಸೂಪರ್ ಬಜೆಟ್, ಸೂಪರ್ ಬಜೆಟ್. ಡಿ ಕೆ ಸುರೇಶ್ ಹೇಳ್ಬೇಕಂದ್ರೆ ನಿಜವಾಗ್ಲೂ ಈ ಅನ್ಎಜುಕೇಟೆಡ್ ಅಂತ ಹೇಳ್ಬೋದು. ಮೋದಿ ಲೆವೆಲ್ಗೆ ಆ ಕೆಪಾಸಿಟಿಗೆ ನಮ್ಮ ಸೌತ್ ಇಂಡಿಯಾನಲ್ಲಿ ಯಾರು ಹುಡುಕಿದ್ರು ಸಿಗೋದಿಲ್ಲ. ದಕ್ಷಿಣ ಭಾರತಕ್ಕೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಲತಾಯಿ ಧೋರಣೆ ಇದೆ. ಕೊಟ್ಟಿದ್ದಾರೆ ಈ ಬಜೆಟ್ ಅಲ್ಲಿ, ಬಟ್ ಈ ಬಜೆಟ್ ಯಾರಿಗೂ ಕಾಣೋದಿಲ್ಲ. ಅಷ್ಟೇ ಬೂದಿ ಮುಚ್ಚದ ಕೆಂಡ. GDP ಟೋಟಲಿ ನಮ್ಮ 11%, ಅದ್ರಲ್ಲಿ 5% ಮೈನಸ್ ಆದ್ರೆ 7% GDP ಅಲ್ಲಿ ಇನ್ನು ಫಸ್ಟ್ ಅಲ್ಲೇ ಇಲ್ಲ ನಾವು. ಅದರಿಂದ ನಮ್ಮ ದೇಶ ಯಾವತ್ತೂ ಹಿಂದುಳಿದಿಲ್ಲ, ಈಗಲೂ ಮುಂಚೂಣಿಯಲ್ಲೇ ಇದೆ. ಮೋದಿ ಅನ್ನೋ ವ್ಯಕ್ತಿನ ರೆಡಿ ಮಾಡಕ್ಕೆ ಸೆಕೆಂಡ್ ಲೈನ್ ಅಲ್ಲಿ ಇದ್ದಾರೆ. ದೇ ವಿಲ್ ಕಮ್ ಫ್ರಂಟ್ ಲೈನ್ ವಿತ್ ಇನ್ 5 years. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಲೋಕಸಭಾ ಚುನಾವಣೆಗೆ ಕೆಲ ತಿಂಗಳಷ್ಟೇ ಬಾಕಿ ಇದೆ. ಈ ಹಂತದಲ್ಲಿ ನರೇಂದ್ರ ಮೋದಿಯವರ ಎರಡನೇ ಬಾರಿಯ ಸರ್ಕಾರದ ಅಂತಿಮ ಒಂದು ಬಜೆಟ್ ಏನಿದೆ ಅದು ನಿನ್ನೆ ಮಂಡನೆ ಆಯಿತು. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ 6ನೇ ಬಾರಿಗೆ ದಾಖಲೆಯ ಬಜೆಟನ್ನು ನಿನ್ನೆ ಮಂಡನೆ ಮಾಡಿದ್ರು. ಈ ನಿಟ್ಟಿನಲ್ಲಿ ಕೆಲವಷ್ಟು ಬೆಳವಣಿಗೆಗಳು ಏನು ನಡೆದವು, ಹಾಗೆ ಕೆಲವೊಂದಷ್ಟು ಹೇಳಿಕೆಗಳು ಬಂದವು. ಒಂದು ಡಿ ಕೆ ಸುರೇಶ್ ಅವರ ಹೇಳಿಕೆ ಏನಿದೆ ಅದು ಈಗ ಹೆಚ್ಚು ವೈರಲ್ ಆಗಿರುವಂಥದ್ದು, ಹಾಗೆಯೇ ಹಲವರ ಆಕ್ರೋಶಕ್ಕೆ ಗುರಿಯಾಗಿರೋದು. ಈ ನಿಟ್ಟಿನಲ್ಲಿ ನಮ್ಮ ಮತದಾರರು ಏನು ಹೇಳ್ತಾರೆ ಅವರನ್ನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಿನ್ನೆ ಬಜೆಟ್ ಮಂಡನೆ ಆಯಿತು, ನೋಡಿದ್ರಾ ನಿನ್ನೆ ಬಜೆಟ್? ಹೇಗೆ ಅನಿಸ್ತು ಬಜೆಟ್? ಸರ್, ಇದಕ್ಕಿಂತ ಬೆಸ್ಟು ಇದು ಕೊಡೋಕ್ಕೆ ಚಾನ್ಸು ಇಲ್ಲ ಸರ್. ಇನ್ನು ಎಲೆಕ್ಷನ್ ಹತ್ರ ಬಂದಿದೆ ಅಂತ ಹೇಳ್ಬಿಟ್ಟಲ್ಲ, ಇರೋದ್ರಲ್ಲಿ ಫಸ್ಟ್ ಕ್ಲಾಸ್ ಬಡ್ಜೆಟ್ ಅಂತ ಹೇಳ್ಬಿಟ್ಟು ಹೇಳ್ಬೋದು ಸರ್. ಇದು ಬಜೆಟ್ ನಿಮ್ಗೆ ಹಾಗಿದ್ರೆ ತೃಪ್ತಿ ಕೊಟ್ಟಿದೆ? ಹಾಗಿದ್ರೆ ಬಜೆಟ್ ಎಲ್ಲೊಂದು ಕಡೆ ಈ ಬಜೆಟ್ ಜನಕ್ಕೆ ತೃಪ್ತಿ ತಂದಿದೆ ಅನ್ನೋಕ್ಕಿಂತ ಒಂದು ಮೊದಲೇ ಒಂದಷ್ಟು ಏನಿದೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಯಾಕೆ ಅಂತಂದರೆ ಚುನಾವಣೆ ಸಮೀಪಿಸ್ತಾ ಇರುವಂಥ ನಿಟ್ಟಿನಲ್ಲಿ ಇವರು ಒಂದು ಒಳ್ಳೆ ಬಜೆಟ್ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ ಆಗಿತ್ತು. ಆ ಲೆಕ್ಕದಲ್ಲಿ ರೀಚ್ ಆಗಿದೆ ಅಂತ ಅನ್ಸುತ್ತಾ? ಡೆಫಿನೆಟ್ ಆಗಿ. ಬಟ್ ಜನ ಥಿಂಕ್ ಮಾಡಿದ್ದು ಫ್ರೀ ಬೀಸ್ ಕೊಡ್ತಾರೆ ಅಂದ್ಬಿಟ್ಟು ಬಟ್ ಅದನ್ನು ಅವಾಯ್ಡ್ ಮಾಡಿದ್ದಾರೆ. ಯಾಕೆ ಅಂದರೆ ದೇಶ ಡೆವಲಪ್ಮೆಂಟ್ ಆಗೋದಕ್ಕೆ ಯಾವ ರೀತಿ ಕೊಡಬೇಕು, ಟೂರಿಸಮಲ್ಲಿ ಡೆವಲಪ್ಮೆಂಟು ಮತ್ತು ಫೈನಾನ್ಷಿಯಲಿ, GDPಯಲ್ಲಿ ಪ್ರತಿಯೊಂದರಲ್ಲೂ ಸೂಪರ್ ಆಗಿದೆ ಇದು ಈಗ ಕೊಟ್ಟಿರೋ ಒಂದು ಬಡ್ಜೆಟ್. ಬಟ್ ಫ್ರೀ ಬೀಸಲ್ಲಿ ದೇಶ ಹಾಳಾಗುತ್ತೆ ವಿನಃ ಯಾವುದೇ ಥರ ಡೆವಲಪ್ಮೆಂಟ್ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಅದರಿಂದ ಈಗ ಮೋದಿ ಕೊಟ್ಟಿರೋದು ಸೂಪರ್ ಬಜೆಟ್, ಸೂಪರ್ ಬಜೆಟ್ ಬೆನ್ನಲ್ಲೇ ಒಂದು ಹೇಳಿಕೆ ಬಂತು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಡಿ ಕೆ ಸುರೇಶ್ ಅವರ ಹೇಳಿಕೆ, ಪ್ರತ್ಯೇಕ ಭಾರತದ ಒಂದು ಕೂಗು ಕೇಳಿ ಬರ್ತಾ ಇದೆ ಅವರಿಂದ. ಅಂದರೆ ಅವರಿಂದ ಆ ಒಂದು ಹೇಳಿಕೆ ಬಂದಿರೋದು. ಸೊ ಹಿಂದಿಂದನೂ ಕೂಡ ದಕ್ಷಿಣ ಭಾರತಕ್ಕೆ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ಏನು ಹೇಳ್ತೀರಾ? ಪ್ರತ್ಯೇಕ ಭಾರತ, ದಕ್ಷಿಣ ಭಾರತ, ಉತ್ತರ ಭಾರತ ಕಾನ್ಸೆಪ್ಟ್ ಸರ್, 5 ಬೆರಳು ಕಲ್ದು ಸೇರಿ ಇದ್ರೇನೆ ಅದು ಏನಾದರೂ ಒಂದು ಶಕ್ತಿ ಇರೋದು. ಇವು ಯಾವುದಕ್ಕಾದ್ರು ಡಿವೈಡ್ ಆಗಿಬಿಟ್ರೆ ನೀವು ಈ ಬೆರಳಲ್ಲಿ ಈ ಬೆರಳು ಇಲ್ಲದೆ ಇದ್ರೂ ಇದನ್ನ ಏನೂ ಮಾಡೋಕ್ಕಾಗಲ್ಲ. ಈ 2 ಬೆರಳು ಹೋದ್ರೂ ಈ 3 ಬೆರಳಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಎಲ್ಲ ಸೇರಿ ಇದ್ದರೆ ಅದೊಂದು ಭಾರತ ಅನ್ನೋದಕ್ಕೆ ಒಳ್ಳೆಯ ಪವರ್ ಇರುತ್ತೆ. ಮತ್ತು ಅದು ಮೊದಲಿಂದನೂ ಎಲ್ಲರೂ ಹೇಳ್ತಾನೆ ಇದ್ದಾರೆ. ಬಟ್ ಯಾರೂ ಒಪ್ತಿಲ್ಲ, ಒಪ್ಪೋದೂ ಇಲ್ಲ. ಅದು ಓನ್ಲಿ ಅವರ ನಿಟ್ಟಿನಲ್ಲಿ ಅವರೇ ವೈಯಕ್ತಿಕ ಇದು ಹೇಳಿದೆ. ಅವ್ರ ವೈಯಕ್ತಿಕ ಹೇಳಿಕೆ ಅಂತ. ಎಸ್ ಸರ್, ಅದೇ ಈಗ ಡಿವೈಡ್ ಆಗಬೇಕು ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಡಿ ಕೆ ಸುರೇಶ್ ಅವರು ಹೇಳಿರೋದು. ಏನು ಹೇಳ್ತಾರೆ? ದಡ್ಡ ಡಿ ಕೆ ಸುರೇಶ್ ಹೇಳ್ಬೇಕಂದ್ರೆ ನಿಜವಾಗಲೂ ಈ ಅನ್ಎಜುಕೇಟೆಡ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನಮ್ಮ ಭಾರತ ದೇಶ ಒಕ್ಕೂಟಗಳ ದೇಶ. ಪ್ರತಿ ಇದರಲ್ಲೂ ಕೂಡ ನಾವು ಸಹಬಾಳ್ವೆಯಿಂದ ಇದ್ರೇನೆ. ನಾನು ಈಗ ಆಲಕ್ಕದಲ್ಲಿ ಹೋದರೆ ನಮ್ಮ ಕರ್ನಾಟಕದವ್ರು ಡಿ ಕೆ ಸುರೇಶ್ ಪ್ರಕಾರ ಕರ್ನಾಟಕದವ್ರು ನಮ್ಮ ದಕ್ಷಿಣ ಕರ್ನಾಟಕ ಕೊಡಿ ಅಂತ ಕೇಳ್ತಾರೆ, ನಮ್ಗೆ ಉತ್ತರ ಕರ್ನಾಟಕ ಕೊಡಿ ಅಂತಾರೆ. ನಾಳಿನ ದಿವಸ ನಮ್ಗೆ ಇವರು ಸಪ್ರೇಟಾಗಿ ನಮ್ಮ ಇದು ಉತ್ತರ ಇಂಡಿಯಾ ಕೇಳಿದ್ರಲ್ವಾ. ಆಮೇಲೆ ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ ಯಾರಿದ್ದಾರೆ ಅಂತ ಇಲ್ಲಿಗ ಎನಿಬಡಿ ಇಸ್ ದೇ? ಅಷ್ಟೇ ಅಲ್ಲ, ಇವಾಗ ಕರ್ನಾಟಕ ಸ್ಟಾಲಿನ್ ಕೇಳ್ತಾರೆ ನಾನು ಕೊಡಿ ಪ್ರಧಾನ ಮಂತ್ರಿ ಅಂತ, ಡಿ ಕೆ ಕೇಳ್ತಾರೆ, ನೆಕ್ಸ್ಟು ಮಮತಾ ಬ್ಯಾನರ್ಜಿ ಕೇಳ್ತಾರೆ. ಈಗ ಮೋದಿ ಲೆವೆಲ್ಗೆ ಆ ಕೆಪಾಸಿಟಿಗೆ ನಮ್ಮ ಈ ಸೌತ್ ಇಂಡಿಯಾನಲ್ಲಿ ಯಾರು ಹುಡುಕಿದ್ರೂ ಸಿಗೋದಿಲ್ಲ. ಬಟ್ ಡಿ ಕೆ ಹೇಳಿರೋದು 100% ಇಟ್ಸ್ ಅ ರಾಂಗ್ ಸ್ಟೇಟ್ಮೆಂಟ್. ಬಟ್ ಅವ್ರು ಕ್ಷಮೆ ಯಾಚಿಸ್ಬೇಕು ಪ್ರತಿ ನಮ್ಮ ಭಾರತೀಯ ಜನಗಳಿಗೆ ಮತ್ತು ಪಾರ್ಲಿಮೆಂಟ್ರಿ ಸದಸ್ಯರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ, ಯಾವುದೇ ಅಡ್ಮಿನಿಸ್ಟ್ರೇಷನಲ್ಲಿ ಅವ್ರಿಗೆ ಕ್ಷಮೆ ಯಾಚಿಸಲೇಬೇಕು. ಇಲ್ಲ ಅಂದರೆ ಅವ್ರ ಹೇಳಿಕೆಗೆ ಕಿಮ್ಮತ್ತು ಕವಡೆ ಕಾಸು ಕೂಡ ಬೆಲೆ ಇರೋದಿಲ್ಲ.
ಸರ್, ರಾಜಕಾರಣದ ಹಂತದಲ್ಲಿ ನೀವು ಹೇಳ್ದಂಗೆ ಈಗ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಕೇಳ್ತಾರೆ ಅಂತ ಸಾಕಷ್ಟು ಬಾರಿ ಕೇಳಿ ಬಂದಿದೆ. ಉತ್ತರ ಕರ್ನಾಟಕದಿಂದನೂ ಕೂಡ ನಮಗೆ ಸಪ್ರೇಟ್ ರಾಜ್ಯವನ್ನು ಕೊಟ್ಬಿಡಿ ಅಂತ. ಬಿಕಾಸ್ ಆಫ್ ಒಂದು ನೇರ ಒಂದು ಇಂಟೆನ್ಷನ್ ಕ್ಲಿಯರ್ ಇರುತ್ತೆ, ಏನಂದರೆ ನಮಗೆ ಅಂತಂದರೆ ಮುಖ್ಯಮಂತ್ರಿ ಸ್ಥಾನ ಸಿಗಲ್ಲ. ಆ ನಿಟ್ಟಿನಲ್ಲಿ ಅವರು ಕೇಳಿರೋದು. ನೀವು ಕೇಳಿದ್ರಿ ದಕ್ಷಿಣ ಭಾರತದಿಂದ ಪ್ರಧಾನಿ ಯಾರಾಗ್ತಾರೆ ಹಾಗಿದ್ರೆ ಅಂತ ಕೇಳಿದ್ರಿ. ಬಟ್ ನಾವು ಮಾಡೋಕ್ಕೆ ರೆಡಿ ಇದೀವಿ ಅಂತ ಒಂದಷ್ಟು ಜನ ಇರ್ತಾರೆ. ನಿಮ್ಮ ಪ್ರಕಾರ ಹಾಗಿದ್ರೆ ದಕ್ಷಿಣ ಭಾರತದಿಂದ ಸಮರ್ಥ ನಾಯಕರು ಇಲ್ವಾ ಸರ್ ಪ್ರಧಾನಿ ಅಭ್ಯರ್ಥಿಗೆ? ಇಲ್ಲ ಅನ್ಸುತ್ತೆ ಸರ್. ಹೇಳಿ ಸರ್, ಯಾರಿದ್ದಾರೆ ಹೇಳಿ ಸರ್ ಹೋಗ್ಲಿ. ನಿಮ್ಮ ಪ್ರಕಾರ? ಇಲ್ಲ ಇಲ್ಲ, ಅಲ್ಲಿ ಏನಂದ್ರೆ ಕಚ್ಚಾಟ ಮತ್ತೆ ಕಚ್ಚಾಟ. ಅಲ್ಲಿ ಅದಾಗ್ಲಿಕ್ಕೆ ಆಗೋದೇ ಇಲ್ಲ ಬಿಡಿ. ಹಂಗ್ ಮಾಡಕ್ ಹೋದ್ರೆ ಅದು ನಮ್ಮ ದೇಶಕ್ಕೆ ಇದು ಬರುತ್ತೆ. ಹಂಗ್ ಮಾಡ್ಲಿಕ್ಕೆ ಬರೋದು ಇಲ್ಲ. ಇವ್ರು ಕ್ಷಮೆ ಯಾಚಿಸ್ಲೇಬೇಕು. ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಓಲಿ ಯಾರಾದ್ರೂ ಇದ್ದಾರೆ ಟ್ರೇಸ್ ಔಟ್ ಮಾಡಿ ಸರ್, ನೋಡೋಣ. ಫೈನ್. ಅಂದ್ರೆ ಅಖಂಡ ಭಾರತ ಏನಿದೆ ಅದನ್ನ ಡಿವೈಡ್ ಮಾಡುವಂಥದ್ದು ಒಳ್ಳೇದಲ್ಲ. ಆದರೂ ಕೂಡ ರಾಜಕೀಯ ಒಂದು ವಿಚಾರಗಳನ್ನ ತೆಗೆದುಕೊಂಡು ನೋಡೋದಾದ್ರೆ ತಾವು ಹೇಳ್ದಾಗೆ ದಕ್ಷಿಣ ಭಾರತಕ್ಕೆ ಇಲ್ಲ ಅಂತಂದ್ರೆ ಪ್ರಮುಖ ಅಥವಾ ದಕ್ಷಿಣ ಭಾರತವನ್ನ ಸಮರ್ಥವಾಗಿ ನಡೆಸುವಂತ ನಾಯಕರು ಇಲ್ಲ ಅನ್ನುವ ಒಂದು ಪ್ರಧಾನಿ ನಾಯಕತ್ವ ಯಾರ್ದು ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೇಳ್ತಾ ಇರೋದು. ನಿಮ್ಮ ಪ್ರಕಾರನು ಸರ್ ನಾಯಕರು ಇಲ್ವಾ ದಕ್ಷಿಣ ಭಾರತದಲ್ಲಿ ಸಮರ್ಥ ನಾಯಕರು? ಯಾರು ಇಲ್ಲವೇ ಇಲ್ಲ ಸರ್. ಎಲ್ಲ ಪ್ರಾಂತೀಯ ಮನೋಭಾವ ಇದೆ. ನಮ್ಮ ಕ್ಯಾಸ್ಟಿಸಮ್ ನೋಡ್ತಾರೆ. ಈಗ ತಮಿಳ್ನಾಡವನ್ನು ಯಾರನ್ನಾದ್ರೂ ಮಾಡಿದ್ರೆ ನಮಗೆ ಕರ್ನಾಟಕದವ್ರಿಗೆ ಯಾರೂ ಒಪ್ಪೋದೇ ಇಲ್ಲ. ಹೋಗ್ಲಿ ಕರ್ನಾಟಕದವ್ರನ್ನ ಮಾಡೋಣ ಅಂದರೆ ತಮಿಳ್ನಾಡವ್ರು ಒಪ್ಪಲ್ಲ, ಕೇರಳದವರು ಒಪ್ಪಲ್ಲ. ಈ ಕಡೆ ಆಂಧ್ರದವ್ರನ್ನ ಮಾಡೋಕ್ಕೆ ಅವ್ರು ಮೊದಲೇ ಒಬ್ರನ್ನೊಬ್ರು ಈಗಲೇ ಕಚ್ಚಾಡ್ತಿದ್ದಾರೆ. ವಿಚಿತ್ರ ಆಗೋಗುತ್ತಷ್ಟೇ ದೇಶ. ಎಸ್ ಸರ್. ಈಗ ಇನ್ನೊಂದು ದಕ್ಷಿಣ ಭಾರತಕ್ಕೆ ತಕ್ಕ ಮಟ್ಟಿಗಿನ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅನ್ನೋದು ಬಹಳ ಹಿಂದಿನಿಂದ ಈಗಂತೂ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇರೋದು. ಅದೇ ಒಂದು ನಿಟ್ಟಿನಲ್ಲಿ ಡಿ.ಕೆ. ಸುರೇಶ್ ಅವರು ಹೇಳಿಕೆಯನ್ನು ನೀಡಿರ್ಬೋದು, ರಾಜಕೀಯ ಆಗಿಯೂ ನೀಡಿರ್ಬೋದು. ಬಟ್ ನಾನು ಕೇಳುವಂಥದ್ದು, ಸೊ ಇದೊಂದು ನಡೀತಾ ಇದೆಯಾ ಇಲ್ವಾ? ಇರ್ಬೋದು. ಯಾಕಂದ್ರೆ ದಕ್ಷಿಣ ಭಾರತಕ್ಕೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಲತಾಯಿ ಧೋರಣೆ ಇದೆ. ಆ ಥರ ಆ ಕಡೆ ಕೊಟ್ಟಷ್ಟು ಅನುದಾನಗಳಾಗಲಿ, ಯಾವುದೇ ಕಾರಿಡಾರ್ಸ್ ಆಗಲಿ, ಯಾವುದೇ ಡೆವಲಪ್ಮೆಂಟ್ಸು ಇದೆ, ಬಟ್ ಅಷ್ಟಿಲ್ಲ. ಬಟ್ ಡಿ.ಕೆ. ಸುರೇಶ್ ಹೇಳಿದ್ರಲ್ಲಿ ಒಂದು ಮಾತು ಕಮ್ಮಿ ಏನು. ಯಾಕೆಂದರೆ ಜನಗಳ ಭಾವನೆ ಹೇಳಿರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೂ 100% ಈ ಕಾಂಗ್ರೆಸ್ನವ್ರು ಈಗ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಇಂಡಿಯಾ ಅಂತ ಮಾಡ್ಕೊಂಡ್ಬಿಟ್ಟು ಎಲ್ಲ ಇದು ಮಾಡಿಬಿಡ್ಬೇಕು ಅಂತ. ಬಟ್ ಅದಕ್ಕೆ ಆಸ್ಪದ ಇಲ್ಲ ಅಂದ್ಬಿಟ್ಟು ಈ ಥರ ನಿಂದನೆ ಮಾಡ್ತಾ ಇದ್ದಾರೆ. ಇದು ಟೋಟಲಿ ರಾಂಗ್. ಇದು ಡಿ.ಕೆ. ಸುರೇಶ್ ಹೇಳಿರೋದು ರಾಂಗ್. ಬಟ್ ಅವ್ರು ಹೇಳ್ತಾ ಇರೋದೇನೆಂದರೆ ಇಲ್ಲ, ಅನ್ಯಾಯ ಆಗಿರೋದು 100% ಗೊತ್ತು. ಆದರೂ ಅದ್ರ ತಕ್ಕಂಗೆ 60-70 ವರ್ಷ ಯಾರು ರಾಜಭಾರ ಮಾಡಿದ್ದು? ಅವರೇ ಅಲ್ವಾ? ಮಾಡ್ಬೋದಾಗಿತ್ತಲ್ಲ. ಇವತ್ತೇನೋ ಮಾಡ್ತಿದ್ದಾರೆ ಅವರು. 10 years ಆಯ್ತು. ಈಗ 15th, ಈಗ ಇನ್ನೊಂದು ಟರ್ಮ್ ಬರ್ತಾ ಇದೆ, 3rd term. ಈ ಟರ್ಮಲ್ಲಿ 100% ಎವ್ರಿಥಿಂಗ್ ಇಟ್ ವಿಲ್ ಬಿ ಫುಲ್ಫಿಲ್. ಯಾವುದಕ್ಕೂ ಕೊರತೆ ಇರೋದಕ್ಕೆ ಚಾನ್ಸಸ್ಸೇ ಇಲ್ಲ. ಹಂಗಿರ್ಬೇಕಾದ್ರೆ ನಾವು ಪ್ರಯಾರಿಟಿ ಮೋದಿಗೆ ಕೊಡಬೇಕು. 100% ಮೋದಿನೇ ನಾವು ವಿಜಯಬೇರಿ ಮಾಡಬೇಕು ಅನ್ನೋದು ಎಲ್ಲರ ಆಶಯ. ಎಲ್ಲ ಯಂಗ್ಸ್ಟರ್ಸು, ಮುದುಕರು, ಹೆಂಗಸರು, ಮಹಿಳೆಯರು, ಗೃಹಿಣಿಯರು ಎಲ್ಲರ ಮನಸ್ಸಲ್ಲಿ ಅದೇ ಇದೆ. ಇರೋದ್ರಿಂದ ಡಿ.ಕೆ. ಸುರೇಶ್ ಹೇಳಿರೋದು ರಾಂಗ್ ಅನಿಸುತ್ತೆ ನನ್ನ ಪ್ರಕಾರ. ಸರ್, ಈಗ ಹೆಚ್ಚಿನ ಟ್ಯಾಕ್ಸನ್ನು ದಕ್ಷಿಣ ಭಾರತದ ರಾಜ್ಯಗಳೇ ಹೆಚ್ಚಾಗಿ ಕಟ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಅನುದಾನ ಬರ್ತಾ ಇಲ್ಲ ಅನ್ನುವ ಕೂಗು. ಅಂತಂದರೆ ನಮ್ಮ ದಕ್ಷಿಣ ಭಾರತಕ್ಕೆ ತಕ್ಕ ಮಟ್ಟಿಗಿನ ಪ್ರಾಶಸ್ತ್ಯ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಏನು ಹೇಳ್ತೀರಾ ಸರ್? ಮನೇಲಿ ಇವಾಗ 5 ಜನ ಇರ್ತೀವಿ. ಒಬ್ಬನು ಜಾಸ್ತಿ ತಿಂತಾನೆ, ಅವನು ಅದಕ್ಕೆ ತಕ್ಕನಂಗೆ ಅವ್ನು ಕೆಲಸ ಮಾಡಲ್ಲ. ಅವನು ಮನೇಲಿ ಇರಿಸಲ್ಲ, ನಾವು ಆಚೆ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗುತ್ತಾ? ಆಗಲ್ಲ. ಅವನು ಸುಧಾರಿಸ್ಕೊಂಡು ಹೋಗ್ಬೇಕು. ಇವ್ರನ್ನೂ ಕೆಲಸ ಮಾಡೋವನ್ನು ನೋಡ್ಕೋಬೇಕು, ಕೆಲಸ ಮಾಡದೇ ಇರೋವ್ರನ್ನೂ ಅವ್ರನ್ನ ಪಾಲನೆ ಮಾಡ್ಕೊಂಡು ಹೋಗಬೇಕು. ಹಂಗಂತ ಹೇಳ್ಬಿಟ್ಟು ಇವನು ಜಾಸ್ತಿ ತಿಂತಾನೆ, ಇವ್ನು ಕೆಲಸ ಜಾಸ್ತಿ ಮಾಡ್ಬೇಕಂದ್ರೆ ಅದಾಗಲ್ಲ ಸರ್. ಇವಾಗ ಈ ಕಡೆ ತೊಗೊಂಡ್ರೆ ಅವನು ಟೈಮ್ ಬರುತ್ತೆ. ಅದಕ್ಕೂ ಅವರು ಕೆಲಸ ಮಾಡಿ ತೋರಿಸ್ತಾನೆ. ಅವನ ನಿಟ್ಟಿನಲ್ಲಿ ಅವನು ಏನು ಮಾಡಬೇಕು ಅದನ್ನ ಮಾಡ್ತಾನೆ. ಅದಕ್ಕೆ ಯಾಕೆ ನಾವು ಸುಮ್ಮನೆ ಈಗಲೇ ಅದನ್ನು ಏನು ಮಾಡ್ತಿಲ್ಲ, ಏನು ನಮ್ಗೆ ಅನುದಾನ ಕೊಡ್ತಿಲ್ಲ ಅನ್ನೋದು ಮನೋಭಾವನೆ ಬೆಳೆಸ್ಕೊಳ್ಳೋದು ಇವರಿಂದ ಬೇರೆಯವರೆಲ್ಲ ಕಲಿಬೇಕಾಗುತ್ತೆ ಅಷ್ಟೇ. ಓಕೆ ಸರ್, ಹಾಗಿದ್ರೆ ಫೈನಲ್ ಆಗಿ ಪ್ರಧಾನಮಂತ್ರಿ ದಕ್ಷಿಣ ಭಾರತ ನೀವು ಇದಂತ ಹೇಳಿದ್ರಲ್ವಾ, ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಇದು ಫಸ್ಟ್ ಪ್ರಯಾರಿಟಿ ಇಸ್ ಮಹಾರಾಷ್ಟ್ರ, ಸೆಕೆಂಡ್ ಈಸ್ ಕರ್ನಾಟಕ. ಅಂದ್ರೆ ಹೆಚ್ಚಿನದಾಗಿ ದಕ್ಷಿಣ ಭಾರತದ ಇರ್ಬೋದು. ಕೇರಳ ಇರ್ಬೋದು, ಕರ್ನಾಟಕ ಅಲ್ಲ, ಫಸ್ಟ್ ಪ್ಲೇಸ್ ಇರ್ಬೋದು. ಬಟ್ ಹಂಗನ್ಬಿಟ್ಟು ಈಗ ಮಾಡ್ತಿದಾರಲ್ವಾ, ಒಂದೊಂದೇ ಎಲ್ಲ ಕೊಡ್ತಿದ್ದಾರೆ. ಎಷ್ಟು ಈಗ ದೊಡ್ಡ ಡೆವಲಪ್ಮೆಂಟ್ಸ್ ಬರ್ತಾ ಇದೆ. ಯಾಕಂದ್ರೆ ಇವ್ರಿಗೆ ತಕ್ಷಣ ಇವ್ರು ಕೊಟ್ಟಿರೋ ಗ್ಯಾರಂಟಿಗಳ ವಿಚಾರದಲ್ಲಿ ತಕ್ಷಣ ಕೊಟ್ಬಿಡ್ಬೇಕು. ಅದು ಹಂಗೆ ಆಗೋದಿಲ್ಲ ಸರ್. ಅವ್ರು ಕೊಡ್ತಾರೆ, ಬಟ್ ಅದು ಲೇಟಾಗಿ ಕಿಕ್ ತೋರಿಸೋದು ಜನಗಳಿಗೆ.
ಸದ್ಯಕ್ಕೆ ಅದು ಅವ್ರು ಕೊಟ್ಟಿದ ತಕ್ಷಣ ಇದಾಗೋದಿಲ್ಲ. ಈಗ KSRTC ಬಸ್ಸು ಅದಾಗಲಿ ಇದಾಗಲಿ ಏನೇ ಕೊಟ್ಟಿದ್ದಾರೆ ಅದು ತಕ್ಷಣ ಇದು ಬಂದ್ಬಿಡ್ತೀವಿ. ಇದಂಗೆ ಮೋದಿ ಇದಂಗೆ ಆಗೋದಿಲ್ಲ, ಲೇಟಾಗಿ ಪರ್ಮನೆಂಟಾಗಿ ಫಿಕ್ಸ್ ಆಗುತ್ತೆ ಅದು. ಆ ಥರ ಬರ್ತಾ ಇದೆ. ಇವಾಗೆಲ್ಲ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ, ಎಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಸೋಲಾರ್ ಆಗಲಿ ಏನೇ ಆಗಲಿ ವಿಮಾ ಇದು ಪ್ರತಿಯೊಂದು ಡೆವಲಪ್ಮೆಂಟ್ಸು ನಡೀತಾ ಇದೆ ಈಗ ಕೊಟ್ಟಿದ್ದಾರೆ ಈ ಬಡ್ಜೆಟಲ್ಲಿ. ಬಟ್ ಈ ಬಡ್ಜೆಟ್ ಯಾರಿಗೂ ಕಾಣೋದಿಲ್ಲ ಅಷ್ಟೇ, ಬೂದಿ ಮುಚ್ಚದೆ ಕೆಂಡ. 100% ಇದರಲ್ಲಿ ಒಳಗಡೆ ಕೆದಕಿದ್ರೆ ಮಾತ್ರ ಇದರಲ್ಲಿ ಗಟ್ಟಿ ಇದೆ. ಬಟ್ ಹೇಳಿ. ಸರ್, ಈಗ ಪ್ರತಿಯೊಂದಕ್ಕೂ ಒಂದು ಡೈಮೆನ್ಷನ್ಸ್ ಇರುತ್ತೆ ಸರ್. ನಾವು ಇವ್ರು ಮಾಡ್ತಿಲ್ಲ ಅವ್ರು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟಲ್ಲ. ಇವಾಗ ಕರೋನಾ ಟೈಮಲ್ಲಿ ಇಡೀ ಪ್ರಪಂಚನೇ ಎಲ್ಲ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿ GDP ಎಲ್ಲ ಬಿದ್ದೋಗಿ ಎಲ್ಲ ದೇಶಗಳು ಎಲ್ಲ ಇದಾಗ್ತಿದ್ರೆ ನಮ್ಮ ಭಾರತ ಮಾತ್ರ GDPನ ಮೇಂಟೈನ್ ಮಾಡಿಕೊಂಡು ಎಲ್ಲ ಡೆವಲಪ್ಮೆಂಟ್ಸ್ ಮಾಡಿಕೊಂಡು ಯಾವುದಕ್ಕೂ ಬೇರೆ ದೇಶಗಳಿಗೂ ನಮ್ಮ ದೇಶದಿಂದ ಯಾವಾಗಲೂ ನಾವು ತರಿಸ್ಕೊತಿದ್ವಿ. ಅಂಥದ್ರಲ್ಲಿ ಈಗ ನಾವೇ ಬೇರೆಯವರಿಗೆ ಕೊಡೋ ಪರಿಸ್ಥಿತಿಗೆ ಬಂದಿದ್ದೀವಿ. ಅಂದರೆ ಈ ಬರೀ ಒಂದು 10 ವರ್ಷದಲ್ಲಿ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ನೀವೇ ಯೋಚನೆ ಮಾಡಿ. ಈಗ ಕಾಲದಲ್ಲಿ GDP ಟೋಟಲಿ ನಮ್ಮಿದ್ರಲ್ಲಿ ಹೋದರೆ 11%, ಅದರಲ್ಲಿ 5% ಮೈನಸ್ ಆದರೆ 7% GDPಯಲ್ಲಿ ಇನ್ನೂ ಫಸ್ಟಲ್ಲೇ ಇದ್ವಿ ನಾವು. ಕಂಪೇರ್ ಟು ಆಲ್ ದ ಇಂಡಿಯಾ, ಬೇರೆ ದೇಶಗಳು ಕಂಪೇರ್ ಮಾಡಿದ್ರೆ ದೇ ಆರ್ ಇನ್ 2, 3, 4%. ವಿ ಆರ್ ಇನ್ 7%. ಅದರಿಂದ ನಮ್ಮ ದೇಶ ಯಾವತ್ತೂ ಹಿಂದುಳಿದಿಲ್ಲ, ಈಗಲೂ ಮುಂಚೂಣಿಯಲ್ಲೇ ಇದೆ. 100% ಜನ ಸಹಕಾರ ಕೊಡ್ತಾ ಇದ್ದಾರೆ ಪ್ರತಿಯೊಂದರಲ್ಲೂ, ಯಾವುದರಲ್ಲೂ ತೆಗಿಯೋಂಗೆ ಇಲ್ಲ ಸರ್. ಓಕೆ ಸರ್, ಈಗ ಹಾಗಿದ್ರೆ ಒಟ್ಟಾರೆಯಾಗಿ ಇನ್ನೇನು ಕೆಲ ತಿಂಗಳಲ್ಲಿ ಚುನಾವಣೆ, ಲೋಕಸಭಾ ಚುನಾವಣೆ, ಆ ನಿಟ್ಟಿನಲ್ಲಿ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗಬೇಕು? 100% ಮೋದಿ ಅವ್ರನ್ನ ಬಿಟ್ಟರೆ ಬೇರೆ ಇನ್ಯಾರು ಆಗೋಕ್ಕೂ ಚಾನ್ಸು ಇಲ್ಲ, ಆಗೋದೂ ಇಲ್ಲ, ಆಗೋಲ್ಲ ಸರ್. ಅವರೇ ಪ್ರಧಾನಮಂತ್ರಿ ಮೋದಿನೇ. ಸರ್, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗಬೇಕು? ಲಾಸ್ಟ್ ಟೈಮ್ ಏನು ಬಂದಿತ್ತು ಈಗ 400 ಕ್ರಾಸ್ ಆಗಿಬಿಡ್ತಾರೆ. ಲಾಸ್ಟ್ ಟೈಮ್ ಏನು ಬಂದಿತ್ತು ಅದಕ್ಕಿಂತ ಒಂದು 30% ರೈಸ್ ಆಗ್ಬಿಡುತ್ತೆ. ಸರ್, ನರೇಂದ್ರ ಮೋದಿ ಅವ್ರು ಬಿಟ್ಟರೆ ಬೇರೆ ಪ್ರಧಾನಿ ಕ್ಯಾಂಡಿಡೇಟ್ ಇಲ್ಲ ಅಂತನಾ? ಇಲ್ಲ ಸರ್, ಆ ಥರ ಪ್ರೊಜೆಕ್ಷನ್ ಯಾರಿದ್ದಾರೆ ಹೇಳಿ? ಈಗ ನೆಕ್ಸ್ಟ್ ಐ ಥಿಂಕ್ ಯೋಗಿ, ಐ ಥಿಂಕ್ ಲಿಟ್ಲ್ ಬಿಟ್ ಏನೋ ಹೆಸರು ಓಡಾಡ್ತಾ ಇದೆ. ಇನ್ನು ಅವ್ರು ಬಿಟ್ಟರೆ ಬೇರೆ ಏನು ಯಾರಿದ್ದಾರೆ? ನಮ್ಮ ನಾರ್ತ್ ಆಗಲಿ, ಈಗ ದಕ್ಷಿಣ ಕನ್ನಡ, ದಕ್ಷಿಣ ಭಾರತ ಆಗಲಿ, ಉತ್ತರ ಭಾರತ ಆಗಲಿ. ಬಿಜೆಪಿಯ ಕಾನ್ಸೆಪ್ಟ್ ಅನ್ನು ತೆಗೆದುಕೊಳ್ಳೋದಾದ್ರೆ 75 ಇಯರ್ಸ್ಗೆ ರಿಟೈರ್ಡ್. ಆ ನಿಟ್ಟಿನಲ್ಲಿ ಇನ್ನು 2 ವರ್ಷ ಮೋದಿ ಅವರಿಗೆ ಚಾನ್ಸ್ ಇದೆ. ಹೌದು, ಈ ಟರ್ಮ್ ಬಂದ್ಬಿಟ್ರೆ ನೆಕ್ಸ್ಟ್ ಒಬ್ಬನ ರೆಡಿ ಮಾಡ್ಕೊತಾರೆ. ಈ 5 ಇಯರ್ಸ್ ಸಾಕು ಒಬ್ಬನ ಮೋದಿ ಅನ್ನೋ ವ್ಯಕ್ತಿನ ರೆಡಿ ಮಾಡೋಕ್ಕೆ. ಈಗ ಆಲ್ರೆಡಿ ಸ್ವಲ್ಪ ಸೆಕೆಂಡ್ ಲೈನಲ್ಲಿ ಇದ್ದಾರೆ. ದೇ ವಿಲ್ ಕಮ್ ಫ್ರಂಟ್ ಲೈನ್ ವಿತಿನ್ 5 ಇಯರ್ಸ್. ಸೊ ಯಾರಾದರೂ ಒಬ್ಬರನ್ನ ಸೂಚಿಸೋದಾದ್ರೆ, ಈಗ ನರೇಂದ್ರ ಮೋದಿ ಅವ್ರನ್ನ ಹೊರತುಪಡಿಸಿ ನೀವು ಇಷ್ಟಪಟ್ಟಂತ NDA ಅಥವಾ BJP ಸರ್ಕಾರದಿಂದನೇ ಯಾರು ಪಕ್ಷದಿಂದನೇ? ಯೋಗಿ ಸರ್. ಯೋಗಿ. ಫೈನ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಿನ್ನೆ ಒಂದು ಬಜೆಟ್ ಏನು ಮಂಡನೆ ಆಯಿತು ಕೇಂದ್ರ ಸರ್ಕಾರದಿಂದ, ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಕೇಂದ್ರ ಇದು ಒಳ್ಳೆ ಬಜೆಟ್ ಅಂತ ಹೇಳ್ತಾರಲ್ಲ, ನಾನು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಲಿಲ್ಲ. ಓಕೆ. ಯಾಕೆಂತ ಹೇಳಿದ್ರೆ ನಾನು ನಿನ್ನೆ ಟಿವಿಯೇ ಚಾಲು ಮಾಡಲಿಲ್ಲ. ಓಕೆ, ಟೋಟಲಿ ಬಜೆಟ್ ಓಕೆ ಅಂತ. ಯಾಕೆಂತ ಹೇಳಿದ್ರೆ ಇವರಿಗೆ ಎಂಥದ್ದು, ಇವರ ಜಾಯಮಾನ ಎಂಥದ್ದು ಗೊತ್ತುಂಟಾ? ವಿರೋಧ ಪಾರ್ಟಿಯವರದ್ದು ದೂರುವುದು, ನೀವು ಎಷ್ಟೇ ಒಳ್ಳೇದು ಮಾಡಿ ಅವ್ರು ಒಳ್ಳೇದಂತ ಹೇಳೋದಿಲ್ಲ. ಸರಿ, ಈಗ ಪರ್ಟಿಕ್ಯುಲರ್ ಆಗಿ ಏನಾಗಿದೆ ಅಂತಂದ್ರೆ, ಈ ಒಂದು ಬಜೆಟ್ ಏನು ಮಂಡನೆ ಆಯಿತು ಅದರ ನಂತರದಲ್ಲಿ DK ಸುರೇಶ್ ಅವರ ಸ್ಟೇಟ್ಮೆಂಟ್ ಒಂದು, ಅಂದರೆ ಉತ್ತರ ಭಾರತ ಹಾಗೆ ದಕ್ಷಿಣ ಭಾರತ ಡಿವೈಡ್ ಮಾಡಬೇಕು, ಪ್ರತ್ಯೇಕ ರಾಷ್ಟ್ರ ಬೇಕು ನಮಗೆ ದಕ್ಷಿಣ ಭಾರತ ಅನ್ನೋದು ಅಂತ. ಏನು ಹೇಳ್ತೀರಾ ಇದಕ್ಕೆ? ಎಂತ ಹೇಳೋದು ನಾವು, ಅವ್ರದ್ದು ಪಾಲಿಸಿ ಡಿವೈಡ್ ಆ್ಯಂಡ್ ರೂಲ್. ಓಕೆ, ಹಾಂ, ಇದು ಆಳುವ ನೀತಿ ಅಂತ. ಹೌದು ಹೌದು. ಮತ್ತೆಂತ ಇಲ್ಲಿ ಇಡೀ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಅಖಂಡ ಭಾರತ ಅಂತೇಳಿ ನಮ್ಮ ದೇಶ ಅಲ್ವಾ, ಸನಾತನ ಧರ್ಮ, ಸನಾತನ ದೇಶ. ಈ ದೇಶವನ್ನು ಒಡೆಯುವಂಥ ಈ ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇವರ ಜಾಯಮಾನವೇ ಅದು, ಒಡೆಯುವುದು, ರೂಲ್ ಮಾಡೋದು. ಓಕೆ, ಈಗ ಒಡೆದು ಆಳುವ ನೀತಿ ಅಂತ ಹೇಳ್ತಾ ಇದ್ದೀರಾ, ಫೈನ್. ಆದರೆ ಬಹಳ ಹಿಂದಿನಿಂದನೂ ಕೂಡ ಈಗಂತೂ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇರೋದು, ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತಕ್ಕೆ ತಕ್ಕ ಮಟ್ಟಿಗಿನ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ, ತಕ್ಕ ಮಟ್ಟಿಗಿನ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋದು ಹೌದಾ ಅಂತ? ಇದು ಇಲ್ಲ ಅವರಿಗೆ. ಯಾಕೆಂದರೆ ಕರ್ನಾಟಕ ಬೇಕಾದಷ್ಟು ಇವ್ರು ಸರ್ಕಾರ ಬರುವ ಮೊದಲು ಕೊಟ್ಟಿದ್ದಾರೆ ಅಲ್ವಾ, ಬೇಕಾದಷ್ಟು ಕೊಟ್ಟಿದ್ದಾರೆ. ಇವ್ರ ಸರ್ಕಾರ ಬಂದ ಮೇಲೆ ಇವರು ಕೊಡದೇ ಇರಬಹುದು ಅಥವಾ ಎಂಥದ್ದು ಅದು ಹೇಳಿಕ್ಕೆ ಬರೋದಿಲ್ಲ. ಆದರೆ ದಕ್ಷಿಣ ಭಾರತಕ್ಕೆ ಯಾವುದಕ್ಕೆ? ತೆಲಂಗಾಣಕ್ಕೆ ಕೊಟ್ಟಿದ್ದಾರೆ, ಇದು ನಿಮ್ಮ ಇದು ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲದೂ ಕೊಟ್ಟಿದ್ದಾರೆ. ಯಾರು ಹೇಳೋದು ಕೊಡೋದಿಲ್ಲ ಅಂತ ಹೇಳಿದರೆ? ಕೇರಳಕ್ಕೆ ಕೊಡ್ಲಿಕ್ಕೆ ಅಂತ ಹೇಳಿ ಕೇರಳದಲ್ಲಿ ಇವರು BJPಗೆ ಸಪೋರ್ಟ್ ಮಾಡ್ತಾ ಇಲ್ಲ,
ಅವರ ಎಷ್ಟು ಅನುದಾನ ಉಂಟು ಅದಕ್ಕೂ ಕೊಟ್ಟಿರ್ಬೋದು. ಹೆಚ್ಚಿನ ಮಟ್ಟಿಗಿನ ಟ್ಯಾಕ್ಸ್ ಅನ್ನ ದಕ್ಷಿಣ ಭಾರತವೇ ಅಂತಂದ್ರೆ ಕ್ರೋಢೀಕರಿಸಿ ಕೊಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಈ ಅಂದ್ರೆ ಹೆಚ್ಚಿನ ಅನುದಾನ ಬರ್ತಾ ಇಲ್ಲ ಅನ್ನುವಂಥದ್ದು. ಅಂದರೆ ಇವ್ರು ಹೇಳೋದು ಅಲ್ವಾ? Yes. ಹೌದು, ಅವ್ರು ಹೇಳ್ತಾರೆ ನಾವು ಕೊಟ್ಟಿದ್ದೇವೆ, ಹಿಂದೆ ಕೊಟ್ಟಿದ್ದೇವೆ, ಬೇಕಾದಷ್ಟು ಕೊಟ್ಟಿದ್ದೇವೆ. ಈಗ ಕೊಡ್ಲಿಕ್ಕಂತ ಇವ್ರ ಸರ್ಕಾರ ಉಂಟಲ್ಲ, ಇವ್ರ ಸರ್ಕಾರ ಇವ್ರದ್ದು ಅಂತ ಹೇಳಿದರೆ ಬರ್ಕಾಸ್ ಮಾಡುವಂಥದ್ದು ಪೂರ ಅದು ಫ್ರೀ ಇದು ಫ್ರೀ ಎಲ್ಲ ಕೊಟ್ಟು ದೇಶದ ಖಜಾನೆಯನ್ನೆಲ್ಲ ಖಾಲಿ ಮಾಡ್ಕೊಂಡು ಕೊಟ್ಟರೆ ನಾವೇನು ಮಾಡೋದು?